ನಮ್ಮಲ್ಲಿ ವೇಷಭೂಷಣ ಸ್ಪರ್ಧೆಗೆ ನಾವು ಇನ್ವಾಲ್ವ್ ಆಗ್ಬೋದು. ಏನಿಲ್ಲ, ಈ ಥರದ ವೇಷಭೂಷಣ ಮಹಾಪುರುಷರುಗಳ ವೇಷಭೂಷಣದ ಸ್ಪರ್ಧೆ ಇರುತ್ತೆ. ಯಾರು ಯಾವ್ದು ಬೇಕಾದ್ರೂ ಹಾಕೊಂಬತ್ತಾರೆ, ವೇದಿಕೆಯಲ್ಲಿ ನಿಲ್ತಾರೆ, ಅವರು ಏನಾದರೂ ಹಾವ ಭಾವ ಅವ್ರದ್ದು ಏನಾದರೂ ಪ್ರದರ್ಶನ ಮಾಡ್ತಾರೆ, ಅಥವಾ ಹಾಡು ಈ ಥರದ್ದು ಪ್ರದರ್ಶನ ಮಾಡಿದ ನಂತರ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇದನ್ನೆಲ್ಲವನ್ನು ಕೋಆರ್ಡಿನೇಟ್ ಮಾಡ್ಲಿಕ್ಕೆ ನಾನು ಅವ್ರೊಟ್ಟಿಗೆ ಇರ್ತೀನಿ. ಈ ಥರ ನಮ್ಮಲ್ಲಿ ಯಾರಾದರೂ ಇದ್ದೀರಾ ಜವಾಬ್ದಾರಿ ಹೊರದಲ್ಲೇ ಇರೋಂಥವ್ರು ಯಾರು ಬೇಕಾದ್ರೂ ಬರ್ಬೋದು, ಜೊತೆಗೆ ಜೋಡ್ಕೊಂತೀವಿ. ಯಾರಿಲ್ಲ ನಮ್ಮಲ್ಲಿ. ಹೋಗ್ಬಿಡಿ. ರಂಗವಲ್ಲಿ ಸ್ಪರ್ಧೆ ಕಳೆದ ವರ್ಷ ಮಾಡಿದ್ದು ಸೌಮ್ಯ, ಈ ಸರಿನೂ ಮಾಡ್ತಾರೆ. ನಮ್ಮಲ್ಲಿ ಯಾರಾದರೂ ಒಬ್ಬರಿಬ್ಬರು ಅವರು ಒಟ್ಟಿಗೆ ಜೋಡ್ಕೋಬೇಕಾಗುತ್ತೆ ಹೆಣ್ಮಕ್ಳ ಜೊತೆಗೆ. ಅಂದರೆ ಅವ್ರಿಗೆ ಪ್ಲ್ಯಾನಿಂಗ್ ಒಂದು ವರ್ಕಿಂಗ್ ಪ್ಲ್ಯಾನಿಂಗ್ ಮಾಡಿಕೊಡೋ ಅಂಥದ್ದು, ಅಂದರೆ ಬಾಕ್ಸ್ ಹಾಕ್ಕೊಡೋ ಅಂಥದ್ದು, ಅವ್ರಿಗೆ ಬೇರೆ ಏನಾದರೂ ಸಹಕಾರ ಬೇಕು ಅನ್ನೋಂಥದ್ದು ನಮ್ಮಲ್ಲಿ ಯಾರಾದರೂ ಜೋಡಿಸ್ಕೋಬೇಕಾಗತ್ತೆ. ಭಜನಾ ಸ್ಪರ್ಧೆ ಈಗಾಗಲೇ ನಿಶ್ಚಯ ಆಗಿದೆ. ಕಲ್ಪನಾಕ ಈಗಾಗಲೇ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ 30 ತಂಡಗಳನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ದಸರಾ ಒಳಗಡೆ ಕನಿಷ್ಠ ಒಂದು 3 ತಂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೋಚನೆ ಅವ್ರು ಮಾಡ್ತಾರೆ. ಯೋಗ ದಸರಾ ಈಗಾಗಲೇ ಪ್ಲಾನಿಂಗ್